ನಮ್ಮ ಪಾರಮ್ಮನ ಶೇರ್ ಮಾಡಿ. ನಮ್ಮ ಪಾರಮ್ಮನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಶೇರ್ ಮಾಡಿ, ಶೇರ್ ಮಾಡಿ. ಸ್ಪೆಷಲ್ಲು ಚಿಕನ್ನ ಅವರು ಸ್ಕಿನ್ ಔಟ ದೌಟ ಅಂತ ಎಲ್ಲ ಕೇಳ್ತಿದ್ರು. ಆದ್ರೂ ನನಗೆ ಗೊತ್ತಿಲ್ಲ ಅಷ್ಟೊಂದಾಗಿ ಚಿಕನ್ ಸರಿ ಮಾಡಿಸ್ಕೊಂಡು ಬರೋದು. ಆದರೆ ಫಸ್ಟ್ ಟೈಮ್ ನಿಂತ್ಕೊಂಡು ಮಾಡಿಸ್ಕೊಂಡು ಬಂದು ಮನೆಗೆ ಬಂದು ಏನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಮ್ಮನ ಸ್ಟೈಲಲ್ಲಿ ಚಿಕನ್ ಮಾಡೋಣ ಅಂತ ಹೇಳಿ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು. ಫಸ್ಟು ನಾನು ಈರುಳ್ಳಿನ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಕೊಂಡು ತೊಳೆದು ಹೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಚೆಂದಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಅಡುಗೆನ ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲ ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಡುಗೆ ಮಾಡೋದನ್ನು. ಆವಾಗ ಸ್ಟಡಿ ಮಾಡೋ ಟೈಮಲ್ಲೇ ಹಳ್ಳಿ ಕಡೆ ಚಿಕ್ಕವ್ರು ಇರುವಾಗಲೇ ಅಡುಗೆ ಎಲ್ಲ ಕಲಿಸ್ಬಿಡ್ತಾರೆ. ಆಲ್ಮೋಸ್ಟ್ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊನೂ ನಮಗೆ ಚಿಕನ್ನಿಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊನ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಜಾಸ್ತಿ ಹಾಕೋ ಹಾಗಿಲ್ಲ, ಹುಳಿ ಬಂದರೆ ಕಷ್ಟ. ಅದಾದಮೇಲೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ನಮ್ಮ ಕಡೆ ಎಲ್ಲ ಮಸಾಲೆ ಮಾಡಿನೇ ಚಿಕನ್ ಸಾಂಬಾರು ಮಾಡೋದು. ಅಂದರೆ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗ ಎಲ್ಲದನ್ನೂ ಒಂದು ಕಡೆ ರುಬ್ಬಿಟ್ಕೊಂಡು ಖಾರನ ಒಂದು ಕಡೆ ಮಾಡಿಕೊಂಡು ಫಸ್ಟು ರುಬ್ಬಿದ ನಾವು ಮಸಾಲೆನ ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ಇದು ಚೆಂದ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ ಮಸಾಲೆಯಲ್ಲೇ ನಾವು ತೊಳೆದಿಟ್ಟಿರೋ ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು ಈ ಮಸಾಲೆಯಲ್ಲಿ. ಈ ಥರ ಮಾಡಿದ್ರೆ ಚೆನ್ನಾಗುತ್ತೆ. ಇದು ಅಮ್ಮನ ಸ್ಟೈಲಲ್ಲಿ ಚಿಕನ್ನು ಮಾಡೋದು ನೋಡಿ. ಬರೀ ಮಸಾಲೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಾದಮೇಲೆ ನಾವು ಏನೋ ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಪುಡಿ, ಟೊಮೊಟೊ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಬೇಯಲಿ ಅಂತ ಹೇಳಿ ಮಸಾಲೆಯಲ್ಲೇ ಬೇಯಲಿ ಅಂತ ಹೇಳಿ ಬಿಟ್ಟಿದ್ದೆ. ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಖಾರ ಅದಕ್ಕೆ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಚಿಕನ್ ರೆಡಿ. ಇದಾದಮೇಲೆ ಮೀಶೋದಿಂದ ಒಂದು ಆರ್ಡ್ರ್ ಬಂದಿತ್ತು, ಅದನ್ನು ಓಪನ್ ಮಾಡೋಣ ಬನ್ನಿ. ಮೀಶೋದಿಂದ ಆರ್ಡ್ರ್ ಬಂದಿದ್ದೆ. ಏನಂದರೆ ನನ್ನ ಅಳಿಯನ ಬರ್ಡೇ ಇದೆ. 9 ರಿಂದ 10 ವರ್ಷದೊಳಗಿನ ಬಾಯ್ ಮಿಥುನ್. ಇದು ಬರ್ಡೇ ಇರೋದ್ರಿಂದ ಆರ್ಡ್ರ್ ಮಾಡಿದ್ದೆ ಬಟ್ಟೆನ. ತುಂಬ ಸಿಂಪಲ್ಲಾಗಿರಲಿ ಅಂತ ಹೇಳಿ. ಏನೋ ಕಾರ್ಗೋ ಪ್ಯಾಂಟ್ ಬೇಕು ಅಂತ ಹೇಳಿದ್ದ. ಇದು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೀನಿ, ಹೇಗಿದೆ ಅಂತ ನೋಡೋಣ. ಇದೇ ಥರ ಪ್ಯಾಂಟ್ ಬೇಕು ಅಂತ ಹೇಳಿದ್ದ. ನನಗೂ ತುಂಬ ಇಷ್ಟ ಯಾರಾದರೂ ಈ ಥರ ಪ್ಯಾಂಟ್ ಹಾಕ್ಕೊಂಡ್ರೆ, ಕಾರ್ಗೋ ಪ್ಯಾಂಟ್ ಅಂತ. ಅದಕ್ಕೆ ಒಂದು ಶರ್ಟ್ ಆರ್ಡರ್ ಮಾಡಿದ್ದೀನಿ ಬರ್ಡೇಗೆ. ಸರಿ ಸ್ಪೆಷಲಾಗಿರಲಿ, ತುಂಬ ದೊಡ್ಡ ಆಗಿದ್ದೇನೆ ಅಂತ ಹೇಳಿ. ಆಲ್ಮೋಸ್ಟು ಮಕ್ಕಳ ಬಟ್ಟೆ ಎಲ್ಲ ನಾನು ಮೀಶೋದಲ್ಲೇ ತೊಗೊಳ್ಳೋದು. ಹಬ್ಬಗಳು ಏನಾದರೂ ಸ್ಪೆಷಲ್ ಡೇ, ಮದುವೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ಅಂಗಡಿಯಲ್ಲಿ ತೊಗೊಳ್ತೀನಿ. ಇದು ನನ್ನ ಅಳಿಯನ ಔಟ್ಫಿಟ್. ಏನಾಯಿತು ಏನಾದ್ರು ನಮಗೂ ಗೊತ್ತಿರಲಿಲ್ಲ. ಈಗಿನ ಮಕ್ಕಳೆಲ್ಲ ನೋಡಿ, ನಮಗೆಲ್ಲ ಈಗ ದೊಡ್ಡವರಾದ್ಮೇಲೆ ಗೊತ್ತಾಗಿದೆ. ಒಂದು ಮೊರಾರ್ಜಿ ಸ್ಕೂಲಿಗೆ ಸೇರಿಸಿದ್ವಿ. ಮೊದಲೇ ಎಲ್ಲ ನಾವೇ ಹೇಳಬೇಕಿತ್ತು, ಈ ಡ್ರೆಸ್ ಮಾಡ್ಕೋ, ಈ ಡ್ರೆಸ್ ಹಾಕೋ ಅಂತ ಹೇಳಿ. ಇವಾಗ ಫ್ರೆಂಡ್ಸ್ ಜೊತೆ ನಾವು ತುಂಬ ಕಷ್ಟಪಟ್ಟು ಹಾಸ್ಟೆಲಿಗೆ ಸೇರಿಸಿದ್ದು. ಈಗ ಅಲ್ಲೆಲ್ಲ ಮಕ್ಕಳ ಜೊತೆ ಬೆರೆತ ಮೇಲೆ, ಮಕ್ಕಳ ಜೊತೆ ಸೇರಿದ ಮೇಲೆ, ಎಲ್ಲರ ಜೊತೆ ಮಿಂಗಲ್ ಆದಮೇಲೆ ಅವನ ಡ್ರೆಸ್ಸನ್ನು ಅವನೇ ಚೂಸ್ ಮಾಡೋ ಒಂದು ಎಬಿಲಿಟಿ ಬಂದಿದೆ, ನಮ್ಮ ಮೈಂಡ್ಸೆಟ್ಟು. ನಾವು ಯಾವಾಗಲೂ ಹೇಳ್ತಿದ್ವಿ, ಈ ಥರ ನಾನೇ ಯಾವಾಗಲೂ ಕೊಡಿಸೋದಾಗಿ ಬಟ್ಟೆನ ಚೂಸ್ ಮಾಡೋದ್ರಿಂದ ಇದನ್ನು ಹಾಕೋ ಇದನ್ನು ಹಾಕೋ. ಇವಾಗ ಅವನೇ ಚೂಸ್ ಮಾಡೋ ಥರ ಆಗಿದೆ. ನಮಗೆ ಗೊತ್ತಿರಲಿಲ್ಲ ಕಾರ್ಗೋ ಪ್ಯಾಂಟ್ ಬೇಕು ಅಂಥೇಳಿ. ಯಾವಾಗಲೂ ಬಂದಾಗ ಇದನ್ನು ಕೇಳ್ತಾ ಇದ್ದ, ಈ ಥರದೊಂದು ಪ್ಯಾಂಟ್ ಕೊಡಿಸು ಅಂತ ಹೇಳಿ. ಹಾಗಾಗಿ ಅವನಿಷ್ಟದಂತೆ ಈ ಸರಿ ಬರ್ಡೇಗೆ ಏನೋ
ಆರ್ಡ್ರ್ ಮಾಡಿದ್ದೀನಿ. ಕಾಸ್ಟ್ಲಿ ಆಯಿತು, ಬಟ್ ನೋಡಿ ಅವನು ದೊಡ್ಡ ಆಗ್ತಾ ಗ್ರೋತ್ ಆಗ್ತಾ ಕಾಸ್ಟ್ಲಿ ಆಗ್ತಾಯಿದೆ ಬಟ್ಟೆಗಳು. 9ರಿಂದ 10 ವರ್ಷ ಈ ಪ್ಯಾಂಟಿಗೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಬಟ್ ಅವನಿಗೆ ಇಷ್ಟ ಅಂತ ಹೇಳಿ ಮಾಡಿದ್ದೀನಿ. ಈ ಥರ ಪ್ಯಾಂಟ್ ಅವನ ಹತ್ರ ಇಲ್ಲ. ಕಾರ್ಗೋ ಪ್ಯಾಂಟ್ ಅಂತ ನನಗೂ ಇಷ್ಟ ಇದೆ, ಯಾರಾದರೂ ಹಾಕ್ಕೊಂಡ್ರೆ. 9ರಿಂದ 10 ವರ್ಷದೊಳಗಿನ ಏಜು, ಮೀಶೋದಲ್ಲಿದೆ. ಈ ಥರ ಇದೇ ಥರ ಪ್ಯಾಂಟ್ ಬೇಕು ಅಂತ ಹೇಳಿದ್ದ. ಕ್ಲಾತ್ ಚೆನ್ನಾಗಿದೆ. ಕಾರ್ಗೋ ಪ್ಯಾಂಟ್ ಜೇಬಿದೆ. ಈ ಥರದ್ದು ಅವನ ಹತ್ರ ಇರಲಿಲ್ಲ, ನೋಡೋಣ. ಈ ಥರ ಬರ್ಡೇಗೆ ಚೆನ್ನಾಗಿದೆ, ಕ್ಲಾತ್ ಚೆನ್ನಾಗಿದೆ. ಈ ದೊಡ್ಡ ಆಗ್ತಾ ಮಕ್ಕಳು ಬಟ್ಟೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕಾಸ್ಟ್ ಎಷ್ಟಾರ ಇಲ್ಲಿ, ಬಟ್ಟೆ ಚೆನ್ನಾಗಿರಬೇಕು. ಯಾರಾದರೂ ಈ ಥರ ಪ್ಯಾಂಟ್ ಹುಡುಕ್ತಾ ಇದ್ದರೆ ಮೀಶೋದಲ್ಲಿ ಬೈ ಮಾಡಿ, ಚೆನ್ನಾಗಿದೆ. ಸೂಪರ್. ಹಾಗೆ ಈ ಪ್ಯಾಂಟಿಗೆ ಅವನ ಹತ್ರ ಈ ಕಲರ್ ಶರ್ಟ್ ಇಲ್ಲ ಅಂತ ಕೂಡ ಅದನ್ನು ಆರ್ಡ್ರ್ ಮಾಡಿದ್ದೇನೆ. ಶರ್ಟ್ ಕೂಡ ಬಂದಿದೆ. ಈ ಕಾರ್ಗೋ ಪ್ಯಾಂಟ್ ಅಂತೆ. ಈ ಪ್ಯಾಂಟಿಗೆ ಈ ಡ್ರೆಸ್ ನಾನು ಸೆಲೆಕ್ಟ್ ಮಾಡಿರೋದು. ಅವನು ಇದೇ ಥರ ಪ್ಯಾಂಟ್ ಬೇಕು ಅಂದಿದ್ದ. ಈ ಕಲರ್ಗೆ ಇದು ಮ್ಯಾಚ್ ಆಗುತ್ತಂತೆ ಬರ್ಡೇಗೆ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸಿಲ್ಕ್ ಥರ. ಅವನ ಹತ್ರ ಈ ಥರ ಶರ್ಟ್ ಇರಲಿಲ್ಲ. ನಾನೊಂದು ಮಾರ್ಚಲ್ಲಿ ಒಂದು ಡ್ರೆಸ್ ಕೊಡ್ತಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಈ ಥರ ಶರ್ಟ್ ಇಲ್ಲ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ. ವಾವ್, ನೈಸ್ ಕಲರ್. ಇದು ಶರ್ಟ್, ನನ್ನ ಹಳೆಯ ಶರ್ಟ್ ಇದೆ. ಸ್ಮೂತ್ ಆಗೈತೆ ನೋಡಿ, ಚೆನ್ನಾಗಿದೆ. ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ನನ್ನ ಬರ್ಡೇ ಔಟ್ಫಿಟ್. ಇದು ಚೆನ್ನಾಗಿದೆ. ಈ ಥರ ಸಿಲ್ಕ್ ಟೈಪಲ್ಲಿ ನನಗೆ ಇಷ್ಟ. ಶರ್ಟ್ ಇರಲಿಲ್ಲ, ಅವನು ವೈಟ್ ಇರೋದ್ರಿಂದ ಇದು ಮ್ಯಾಚ್ ಆಗುತ್ತೆ, ಬ್ಯೂಟಿಫುಲ್. ಇದಕ್ಕೆ ಒಂದು ಶೂ ಕೊಡಿಸ್ಬಿಟ್ರೆ, ಶೂ ಅಂತ ಕೊಡ್ತಿರ್ತಾನೆ. ಇದು ಓಪನ್ ಮಾಡ್ತೀವಿ, ಅದು ಮಡಚೋದು ಒಂದು ಖಾಲಿ ಇರ್ಬೇಕು.